ಹಾಯ್ ಫ್ರೆಂಡ್ಸ್. ಸೊ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ತಾಂತ್ರಿಕ ಶಿಕ್ಷಣ ಇಲಾಖೆಯ ವಿವಿಧ ಡಿಪ್ಲೊಮಾ ಕೋರ್ಸ್ಗಳ ಒಂದು ಪರೀಕ್ಷಾ ಫಲಿತಾಂಶವನ್ನು ದಿನಾಂಕ 3/2/2025 ಅಂದರೆ ಸೋಮವಾರದಂದು ಪ್ರಕಟಣೆ ಮಾಡ್ತೀವಿ ಅಂತ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರು ಸರ್ಕ್ಯುಲರನ್ನು ಕಳಿಸಿರ್ತಾರೆ. ಅದನ್ನು ಕೂಡ ನೀವು ವೆಬ್ಸೈಟಲ್ಲಿ ನೋಡ್ಬೋದು. ನೋಡಿ ಸ್ಟೂಡೆಂಟ್ಸ್, ಈ ಒಂದು ಡಿಪ್ಲೊಮಾ ಎಕ್ಸಾಮ್ ಯಾಕೆ ಲೇಟ್ ಆಯಿತು, ಇಷ್ಟೊಂದು ಲೇಟ್ ಯಾಕಾಯಿತು? ಸೊ ಡಿಪ್ಲೊಮಾ ಎಕ್ಸಾಮ್ಸ್ಗಳು ಲೇಟ್ ಆಗೋದಕ್ಕೆ ತುಂಬ ರೀಸನ್ಸ್ಗಳು, ಟೆಕ್ನಿಕಲ್ ರೀಸನ್ಸ್ಗಳು ನಾನು ಕೊಡ್ತಾ ಹೋಗ್ತೀನಿ ನೋಡಿ. ಉದಾಹರಣೆಗೆ ಲಾಸ್ಟ್ ಇಯರು ಡಿಪ್ಲೊಮಾ ರಿಸಲ್ಟ್ಸ್ಗಳು ಬರಬೇಕಾದ್ರೆ ಮ್ಯಾನ್ಯುಯಲ್ ವ್ಯಾಲ್ಯೂಯೇಷನ್ಗಳನ್ನ ಮಾಡ್ತಾಯಿದ್ರು. ಬಟ್ ಇವಾಗ ಸ್ಕ್ಯಾನಿಂಗ್ ಮಾಡಿ, ಅಂದರೆ ನಿಮ್ಮ ಆನ್ಸರ್ ಶೀಟ್ಗಳನ್ನ ಸ್ಕ್ಯಾನಿಂಗ್ ಮಾಡಿ ವ್ಯಾಲ್ಯೂಯೇಷನ್ ಮಾಡುವಂಥ ಪದ್ಧತಿ ಬಂದಿದೆ ಅಂತ ಒಂದು ಯಾರು ಹೇಳ್ತಾರೆ, ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಹೇಳಿಕೆಗಳು ಬರ್ತಾಯಿವೆ. ಉದಾಹರಣೆಗೆ ಅಲ್ಲಿರುವಂಥ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡೆದಾಗ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಏನು ಮಾಡ್ತಾಯಿದ್ರು ವ್ಯಾಲ್ಯೂಯೇಷನ್ನು, ಅದರಿಂದ ತುಂಬ ಆ್ಯಕ್ಯುರೇಟ್ ರಿಸಲ್ಟ್ಸ್ಗಳು ಮತ್ತು ಅಪ್ಡೇಟೆಡ್ ಅಂದರೆ ವರ್ಷನ್ಗಳನ್ನ ಯೂಸ್ ಮಾಡಿಕೊಂಡು ರಿಸಲ್ಟ್ಗಳನ್ನ ಕೊಡ್ತಾ ಇರ್ತೀವಿ. ಸೊ ಲಾಸ್ಟ್ ಮ್ಯಾನ್ಯುವಲಲ್ಲಿ ತುಂಬ ಲೇಟ್ ಆಗ್ತಾಯಿತ್ತು. ಬಟ್ ಈ ಸಲ ಇಂಪ್ಲಿಮೆಂಟ್ ಆಗಿರುತ್ತೆ, ಲೇಟ್ ಆಗುತ್ತೆ. ಬಟ್ ನೆಕ್ಸ್ಟ್ ಟೈಮಿಂದ ರಿಸಲ್ಟ್ ಬೇಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸೊ ಇದೊಂದು ಇಂಪ್ಲಿಮೆಂಟೆಡ್ ವರ್ಷನ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಲೇಟ್ ಆಗಿದೆ. ಸೊ ಆಲ್ಮೋಸ್ಟ್ 1 ತಿಂಗಳಲ್ಲಿ ಕೊಡಬೇಕಾಗಿತ್ತು, ಆಲ್ಮೋಸ್ಟ್ 1 ತಿಂಗಳ ಮೇಲೇ ಆಗಿದೆ. ಸೊ ಓಕೆ ಫ್ರೆಂಡ್ಸ್, ಮಂಡೇ ಅಂತೂ ರಿಸಲ್ಟ್ ಬರುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಮಂಡೇ ಎಲ್ಲರೂ ಒಂದೇ ಸಲ ರಿಸಲ್ಟ್ ನೋಡೋಕ್ಕೆ ಹೋದಾಗ ಡಿಪ್ಲೊಮಾ ಆಲ್ ಓವರ್, ನಾನು ಹೇಳಿದಾಗೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, 200+, 300+ ಕಾಲೇಜ್ಗಳಿದೆ ಅಂತ. ಸುಮಾರು ಬ್ರ್ಯಾಂಚ್ ವೈಸ್ಗಳು ಸೈಮಲ್ಟೇನಿಯಸ್ ಆಗಿ ಥ್ರೂಔಟ್ ದಿ ಕರ್ನಾಟಕ ರಿಸಲ್ಟ್ ಬಿಡೋದ್ರಿಂದ ಯಾರೂ ಕೂಡ ರಿಸಲ್ಟ್ನ ಒಂದೇ ಸಲ ನೋಡೋಕ್ಕೆ ಹೋಗಬೇಡಿ. ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲರೂ ಮೊಬೈಲ್ ಅಪ್ಲಿಕೇಶನ್ಸಲ್ಲಿ BT ಲಿಂಕ್ಸ್ಗೆ ಹೋಗಿ ನೋಡ್ತೀರಾ, ಆ ಒಂದು ವೆಬ್ಸೈಟ್ ಸರ್ವರ್ ಬ್ಯುಸಿ ಬರುತ್ತೆ. ಸೊ ಡೋಂಟ್ ಪ್ಯಾನಿಕ್ ಮತ್ತು ಬಿ ಕಾನ್ಫಿಡೆಂಟ್. ನೀವು ಚೆನ್ನಾಗಿ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟೇ ಕೂಡ ಬಂದೇ ಬರುತ್ತೆ. ಸೊ ಡೋಂಟ್ ವರಿ. ಸೊ ನೀವು ವೆಯ್ಟ್ ಫಾರ್ ಈವ್ನಿಂಗ್ ಆರ್ ನೈಟ್ ಅಥವಾ ನೆಕ್ಸ್ಟ್ ಡೇಗೆ ನೀವು ರಿಸಲ್ಟನ್ನು ನೋಡಿ, ನಿಮ್ಮ ಮೊಬೈಲಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಕಾಲೇಜ್ ವೆಬ್ಸೈಟ್ಗೂ ಕೂಡ ಕಳಿಸಿರ್ತಾರೆ. ಅಂದರೆ ಕಾಲೇಜ್ ವೆಬ್ಸೈಟ್ ಅಂದರೆ ಪ್ರಿನ್ಸಿಪಲ್ ಅವರ ಒಂದು ಅಧಿಕೃತವಾದಂಥ ಅವರ ಒಂದು ಇಮೇಲ್ಗೆ ಕಳಿಸಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ, ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರ ಒಂದು ಮಾಹಿತಿಗೆ ಕಳಿಸಿರ್ತಾರೆ. ಅದನ್ನು ಅವರು ನೋಟಿಸ್ ಬೋರ್ಡ್ಗಳಲ್ಲಿ ಹಾಕ್ತಾರೆ. ಅಲ್ಲಿವರೆಗೂ ತುಂಬ ವೆಯ್ಟ್ ಮಾಡಿದ್ದೀರಾ, ಆಲ್ಮೋಸ್ಟ್ 15 days ಮೋರ್ ವೆಯ್ಟ್ ಮಾಡಿದ್ದೀರಾ. ಸೊ ಆ ಒಂದು ರಿಸಲ್ಟನ್ನು ನೋಡೋದಕ್ಕೆ ಯಾರೂ ಆತರ ಬೀಳಬೇಡಿ. ಏಕೆಂದರೆ ರಿಸಲ್ಟು ಮಂಡೇ ಈವ್ನಿಂಗ್ ಆದರೆ ಹಾಕ್ತಾರೆ, ಇಲ್ಲಾಂದರೆ ಟ್ಯೂಸ್ಡೇ ಮಾರ್ನಿಂಗ್ ಅಂತೂ ನಿಮ್ಮ ಕಾಲೇಜ್ ನೋಟಿಸ್ ಬೋರ್ಡಲ್ಲಿ ಕೂಡ ನೀವು ನೋಡ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಕ್ವಶನ್ನು, ಈ ಸೆಮಿಸ್ಟ್ರಲ್ಲಿ ಮೇಕಪ್ ಎಕ್ಸಾಮ್ ಇರುತ್ತಾ? ಇರೋದಿಲ್ಲ. ಮೇಕಪ್ ಎಕ್ಸಾಮ್ ಈಗ ಕೊಡಲ್ಲ. ಈ ಸೆಮಿಸ್ಟ್ರ್ ಅಂದರೆ 2nd, 4th, 6th ಸೆಮಿಸ್ಟ್ರ್ ಆದಮೇಲೆ ನೆಕ್ಸ್ಟ್ ನೀವು ಮೇ ಎಕ್ಸಾಮ್ ಬರೀತೀರಲ್ವ, ಆ ಎಕ್ಸಾಮ್ ಬರೆದಾದ್ಮೇಲೆ ನಿಮಗೆ ಮೇಕಪ್ ಎಕ್ಸಾಮ್ ಕೊಡ್ತಾರೆ. ಸೊ ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ. ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಸೊ ನಿಮ್ಮ ಒಂದು ರಿಸಲ್ಟ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ನೆಕ್ಸ್ಟು ಬಂದು ಯಾವುದೇ ರೀತಿಯ ಮ್ಯಾಥಮೆಟಿಕ್ಸು ಮತ್ತು MOE ಮತ್ತು PMS ಸಬ್ಜೆಕ್ಟ್ಸ್ನ ನಾನು ಕ್ಲಾಸ್ ಮಾಡಬೇಕು, ಅದನ್ನು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ. ಪ್ಲೀಸ್ ನನಗೆ ನೀವು ಕಮೆಂಟ್ ಮಾಡಿದ್ರೆ, ನಿಮ್ಮ ಕಮೆಂಟಿಂದ ಇನ್ಸ್ಪೈರ್ ಆಗಿ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಸೊ ಏನೇ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟ್ ಮಾಡಿ. ರಿಸಲ್ಟ್ ಬಗ್ಗೆ ಗೊಂದಲಗಳು ಬೇಡ, ಆಲ್ಮೋಸ್ಟ್ ಎಲ್ಲ ಕ್ಲಿಯರಾಗಿರುತ್ತೆ. ಯಾರಿಗಾದರೂ ಡೌಟ್ಸ್ ಬಂದರೆ, ಆಲ್ಮೋಸ್ಟ್ ನಾನು ತುಂಬ ಚೆನ್ನಾಗಿ ಮಾಡಿದ್ದೆ ಆದರೂ ಸರಿಯಾಗಿ ಆಗಿಲ್ಲ ಮಾರ್ಕ್ಸ್ ಅಂದರೆ ಅವರು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು. ಅದು ನಿಮ್ಮ ರೆಸ್ಪೆಕ್ಟಿವ್ ಕಾಲೇಜ್ ಆಫೀಸ್ಗಳಲ್ಲಿ ವಿಚಾರಿಸಿ, ಫೀಸ್ ಸ್ಟ್ರಕ್ಚರ್ ಮತ್ತು ಅದಕ್ಕೆ ಬೇರೆ ಏನಾದರೂ ಪ್ರೊಸೀಜರ್ಸ್ ಇದೆಯಾ ಅನ್ನೋದನ್ನು ವಿಚಾರಿಸಿ ತಿಳ್ಕೊಳ್ಳಿ. ಮತ್ತು ನಿಮ್ಮ ಒಂದು ಏನಾದರೂ ಡೌಟ್ಸ್ಗಳಿದ್ದರೆ ಅದನ್ನು ನನಗೆ ಕಮೆಂಟ್ಸ್ ಮಾಡಿ. ಸೊ ಅದು ಬಿಟ್ಟು ಮತ್ತು ನನ್ನ ಚಾನಲ್ಗೆ ಯಾರಾದರೂ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಸಬ್ಸ್ಕ್ರೈಬರು ಆಲ್ರೆಡಿ ಆಗ್ತಾ ಇದ್ದಾರೆ ತುಂಬ ಜನ. ನನಗೆ ಥ್ಯಾಂಕ್ಸ್ ಫಾರ್ ಆಲ್ ದ ಸಬ್ಸ್ಕ್ರೈಬರ್ಸ್. ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಅವರು ಕೂಡ ಕಾನ್ಫಿಡೆಂಟ್ ಕೊಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.